ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ನಿಮಗೆಲ್ರಿಗೂ ಕೂಡ ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆ ಎದ್ದೆದ್ದು ಪತ್ರೊಡೆ ಮಾಡ್ತಾಯಿದ್ದೇನೆ. ನಮ್ಮ ತೋಟದಲ್ಲಿ ಪತ್ರೊಡೆಯ ಎಲೆ, ಕೆಸುವಿನ ಎಲೆ ಆಗಿತ್ತು. ಹಾಗಾಗಿ ಈ ಮಳೆಗಾಲದ ಮೊದಲ ಪತ್ರೊಡೆಯನ್ನು ನಾವು ಮಾಡ್ತಾಯಿದ್ದೇವೆ. ಪತ್ರೊಡೆ ಮಾಡೋದು ಸ್ವಲ್ಪ ಕಷ್ಟನೇ. ನನಗೆ ಪತ್ರೊಡೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಮಾಡಲೇಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಬೆಳಗ್ಗೆನೇ ಪತ್ರೊಡೆ ಮಾಡೋಣ ಅಂತ ಹೇಳಿ ತಿಂಡಿಗೆ ಮಾಡ್ತಾ ಇದ್ದೇವೆ. ಈ ಪತ್ರೊಡೆ ಮಾಡಲಿಕ್ಕೆ ಎಷ್ಟು ಕಷ್ಟನೋ ತಿನ್ನಲಿಕ್ಕೆ ಅಷ್ಟೇ ರುಚಿ, ಹಾಗೂ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಪತ್ರೊಡೆ ರೆಸಿಪಿಯ ಡೀಟೇಲ್ಡ್ ರೆಸಿಪಿ ನನ್ನ ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ, ಪ್ಲೀಸ್ ಚೆಕ್ಔಟ್ ಮಾಡಿಕೊಡಿ. ಈ ಮಳೆಗೆ ಪತ್ರೊಡೆ ಅಂತೂ ಅಲ್ಟಿಮೇಟ್ ಆಗಿತ್ತು. ಇನ್ನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಳ್ತಿಗೆ ಅಕ್ಕಿ, ನಾವು ಈ ಅನ್ನನೇ ಊಟ ಮಾಡೋದು. ಸೊ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೇನೆ. ಬೆಳಗಿನ ತಿಂಡಿ ಎಲ್ಲ ತಿಂದಾದಮೇಲೆ ನಾನು ಮತ್ತು ಅಮ್ಮ ನಮ್ಮ ತೋಟಕ್ಕೆ ಬಂದ್ವಿ. ಅಂದರೆ ದನಗಳಿಗೆ ಹುಲ್ಲು ತೆಗೆಯೋ ಕೆಲಸ ಇದೆ. ದನಕ್ಕೆ ಹುಲ್ಲು ತೆಗೆಯೋ ಜೊತೆಗೆ ನಮ್ಮ ತೋಟ ಕೂಡ ಕ್ಲೀನ್ ಮಾಡಬೇಕು. ಮಳೆಗಾಲ ಬಂದಿರೋದ್ರಿಂದ ಸೋಗೆ ಎಲ್ಲ ಬಿದ್ದರೆ ಅದಕ್ಕೆ ನೀರೆಲ್ಲ ನಿಂತು ಸೊಳ್ಳೆ ಎಲ್ಲ ಆಗುತ್ತೆ. ಅದಲ್ಲದೆ ಎಲ್ಲ ಕೊಳ್ತೋಗಿ ಹಾಳಾಗುತ್ತೆ. ಮಳೆಗಾಲದಲ್ಲಿ ನಾವು ತೋಟವನ್ನು ಎಷ್ಟು ನೀಟಾಗಿರ್ತೀವೋ ಅಷ್ಟು ಒಳ್ಳೆಯದು. ಹಾಗಾಗಿ ಈ ಕಡೆ ಸೈಡಿದ್ದೆಲ್ಲ ಹುಲ್ಲು ತೆಗೆದಾಗಿದೆ, ಇನ್ನು ಆ ಕಡೆ ಸೈಡ್ ಇನ್ನೂ ಇದೆ, ಅದನ್ನು ತೆಗಿಬೇಕು. ಹಾಗೆ ಹುಲ್ಲು ತೆಗಿತಾ ಇದ್ದೇವೆ. ನೋಡ್ಬೋದು ನೀವು, ನಾವು ಇವಾಗಲೇ ಅಡಿಕೆಗೆ ಮದ್ದು ಬಿಟ್ಟಿದ್ದೇವೆ, ಇಲ್ಲಾಂದರೆ ಅದು ಮಳೆಗೆ ರೋಗ ಎಲ್ಲ ಬಂದು ಬಿದ್ದು ಹೋಗುತ್ತೆ. ಕೆಲವೆಲ್ಲ ಹಣ್ಣಾಗಿದೆ ಇವಾಗಲೇ ಅಡಿಕೆ. ಇಲ್ಲೆಲ್ಲ ತುಂಬ ಸೋಗೆ ಬಿದ್ದಿದೆ, ಎಲ್ಲ ಹೆಕ್ಕಬೇಕು. ಎಲ್ಲ ಹೆಕ್ಕಿ ನಾವು ಗೊಬ್ಬರದ ಗುಂಡಿಗೆ ಹಾಕ್ತೇವೆ. ಅದನ್ನು ಕಟ್ ಮಾಡಿ ಗೊಬ್ಬರದ ಗುಂಡಿಗೆ ಹಾಕ್ತೇವೆ, ಅಂದರೆ ಅದು ಸಹ ಗೊಬ್ಬರ ಆಗುತ್ತೆ. ಇದು ನಾನು ಮೊದಲೇ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಸ್ಟಾರ್ ಫ್ರೂಟ್ ಗಿಡ. ಅದು ನೋಡಿ, ಅಮ್ಮ ಅಲ್ಲಿ ಆ ಕಡೆ ಸೈಡಿಂದ ಹುಲ್ಲು ತೆಗಿತಾ ಇದ್ದಾರೆ. ಎರಡು ಹುಲ್ಲಿನ ರಾಶಿ ತೆಗೆದಾಯಿತು, ಇವಾಗಲೇ ತಗೊಂಡೋಗಿ ಹಾಕಿದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ತುಂಬ ದನ ಇರೋದ್ರಿಂದ ನಮಗೆ ತುಂಬ ಹುಲ್ಲು ಬೇಕಾಗ್ತದೆ ದನಗಳಿಗೆ. ಹಾಗಾಗಿ ಹುಲ್ಲು ತೆಗೆಯೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ತುಂಬ ಹುಲ್ಲು ತೆಗಿಬೇಕಾಗ್ತದೆ. ಇಲ್ಲಿ ತೆಗೆದು ಹಾಕಿದ್ದಾರೆ ಇನ್ನೊಂದು ರಾಶಿ, ಇದನ್ನು ತೆಗ್ಕೊಂಡು ಹೋಗಬೇಕು. ಈ ಕಡೆ ಸೈಡ್ ನೋಡಿ, ಇದು ಅಮ್ಮ ಇದು ಹಾಕಿದ್ದಾರೆ, ತರಕಾರಿ ಬೀಜ ಹಾಕಿದ್ದಾರೆ. ಇದು ಹಲಸಂಡೆ ಅಂತೆ. ಚಿಕ್ಕ ಚಿಕ್ಕ ಗಿಡಗಳಾಗಿದೆ. ಒಂದು ವಾರ ಆಗಿದೆ ಅನಿಸುತ್ತೆ ಬೀಜ ಹಾಕಿ, ಗಿಡ ಆಗಿದೆ. ಇದು ನೋಡಿ ನಮ್ಮ ಬಸಳೆ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿತ್ತು ಮೊನ್ನೆ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ, ಇವಾಗ ಫುಲ್ ಮಳೆಗೆ ಹಾಳಾಗಿದೆ. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಚಿಕನ್ ರೆಸಿಪಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗಾಗಿ ಇವತ್ತು ಚಿಕನ್ ತಂದಿದ್ದಾರೆ ಮನೆಗೆ. ಅಮ್ಮ ಮೊದಲು ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದಾರೆ ಒಗ್ಗರಣೆಗೆ. ಈಗ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಆನಿಯನ್ ಮತ್ತು ಕಾಯಿ ಮೆಣಸನ್ನು ಹಾಕ್ತಾ ಇದ್ದಾರೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೀಟಾಗಿ ತೊಳೆದಿದ್ದಂತಹ ಚಿಕನನ್ನು ಸೇರಿಸ್ಕೊತಾ ಇದ್ದಾರೆ. ನಾವಿಲ್ಲಿ 2 kg ಸ್ಕಿನ್ ಔಟ್ ಚಿಕನನ್ನು ತೊಗೊಂಡಿದ್ದೇವೆ. ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಅದರ ನೀರೆಲ್ಲ ಸೋಸಿ ಹಾಕಬೇಕು. ನೀರೇನು ಹಾಕೋದು ಬೇಡ, ಬೇಯಲಿಕ್ಕೆ ಹಾಕಬೇಕಾದ್ರೇ, ಅಂದರೆ ಅದೇ ನೀರು ಬಿಟ್ಕೊಳ್ಳುತ್ತೆ, ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಹುಳಿಗೆ ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದಾರೆ. ಹುಣಸೆ ಹುಳಿ ರಸನ ಹಾಕ್ತಾ ಇದ್ದಾರೆ. ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಅರಶಿನ ಹುಡಿ ಚೆನ್ನಾಗಿ ಹಾಕಬೇಕು. ಚಿಕನ್ ಇಲ್ಲಾಂದರೆ ತುಂಬ ಸ್ಮೆಲ್ ಬರುತ್ತೆ. ಅರಿಶಿನ ಹುಡಿ ಹಾಕಿ ಆದಮೇಲೆ ಸ್ವಲ್ಪ ಮಸಾಲದ ಹುಡಿ ಸಹ ಹಾಕ್ತಾ ಇದ್ದಾರೆ ಚಿಕನ್ ಬೇಯಲಿಕ್ಕೆ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಚಿಕನ್ ಚೆನ್ನಾಗಿ ಬೇಯಬೇಕು. ಸೊ ಇದಕ್ಕೆ ಇನ್ನಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಆವಾಗ ನಾವು ಒಗ್ಗರಣೆಗಾಗುವಷ್ಟು ಮಾತ್ರ ಉಪ್ಪು ಹಾಕಿದ್ದು. ಇವಾಗ ಇಡೀ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದಾರೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಕಡೆ ಕೂಡ ಹರಡಬೇಕು. ನೋಡಿ ಚಿಕನ್ ರೆಡಿ ಆಯಿತು. ಚಿಕನ್ ಕುದೀತಾ ಇದೆ. ನೀರು ಬಿಟ್ಟಿದೆ ನೋಡಿ, ಎಷ್ಟು ನೀರು ಬಿಟ್ಟಿದೆ ಅಂತ ಚಿಕನ್. ಮಧ್ಯಾಹ್ನದ ಊಟ ಎಲ್ಲ ಆಗಿ ಒಂದು ನಿದ್ದೆ ಮಾಡಿದ ಮೇಲೆ ನಾನು ವಾಕಿಂಗ್ ಹೊರಟೆ. ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ನಾನು ಒಂದು ಹಣ್ಣು ನೋಡಿದೆ. ನೋಡಿ, ಇದು ನಾವು ಕುಂಟಲ ಹಣ್ಣು ಅಂತ ಹೇಳ್ತೇವೆ, ಗೊತ್ತಿರ್ಬೋದು ತುಂಬ ಜನಕ್ಕೆ. ಇದಂತೂ ನಮ್ಮ ಮನೆ ಹತ್ತಿರ ಈಗ ಮಳೆಗಾಲದಲ್ಲಿ ತುಂಬಾ ಆಗುತ್ತೆ. ಅಂದರೆ ನೇರಳೆ ಹಣ್ಣು ಥರ ಇರುತ್ತೆ, ಅಷ್ಟು ದೊಡ್ಡದಿರಲ್ಲ, ಸಣ್ಣದಿರುತ್ತೆ, ಸಣ್ಣ ಸಣ್ಣ ಕಾಯಿ. ಇದು ತಿಂದರೆ ಸ್ವಲ್ಪ ಕಹಿ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ ಥರ ಇರುತ್ತೆ. ನನಗೆ ತುಂಬ ಇಷ್ಟ. ಇದನ್ನ ತಿಂದರೆ ಬಾಯೆಲ್ಲ ನೀಲಿ ಆಗುತ್ತೆ. ನಮ್ಮದು ಬಾಲ್ಯದ ಅಂದರೆ ಹಿಂದೆ ನಾವು ಚಿಕ್ಕವರಿರ್ಬೇಕಾದ್ರೆ ಎಷ್ಟು ತಿಂತಾಯಿದ್ವಿ ಅಂದರೆ ಅದನ್ನು ತುಂಬ ತಿಂತಾಯಿದ್ವಿ. ಇವತ್ತು ನಾನು ಕುಯ್ದು ತಿಂದೆ. ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಾಯಿತ್ತು ಈವ್ನಿಂಗು. ನೋಡಿರಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈಗ ಮಳೆಗಾಲದಲ್ಲಿ ಎಲ್ಲೆಲ್ಲೂ ಅಣಬೆದೇ ಅವ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಯೆಲ್ಲೋ ಕಲರ್ ಅಣಬೆ. ಅಲ್ಲಿಂದ ನೇರ ಮನೆಗೆ ಬಂದೆ. ಮನೆ ಹತ್ರ ಬೆಕ್ಕು ಕೂಡ ಆಟ ಆಡ್ತಾ ಇದ್ದು, ಅಲ್ಲಿ ಸ್ವಲ್ಪ ನಿಂತ್ಕೊಂಡು ನಾನು ಕೂಡ ಬೆಕ್ಕು ಜೊತೆ ಆಟ ಆಡಿದೆ. ಸೊ ಇವತ್ತಿಗೆ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.